ನಮಸ್ತೆ ವೀಕ್ಷಕರೇ, ನಾವಿಂದು ಒಂದು ಪುಟ್ಟ ಕಥೆಯನ್ನು ಕೇಳೋಣ. ಒಂದು ಸುಂದರವಾದ ಪಟ್ಟಣವಿತ್ತು. ಅಲ್ಲಿ ಒಬ್ಬ ಶ್ರೀಮಂತನಿದ್ದ. ಆತನಿಗೆ ತುಂಬ ರುಚಿಕರವಾದ ಆಹಾರವನ್ನು ತಿನ್ನುವುದು ಬಲು ಪ್ರಿಯ. ಆಗಾಗ ತನ್ನ ಮನೆಯಲ್ಲಿ ಔತಣ ಕೂಟಗಳ ವ್ಯವಸ್ಥೆ ಮಾಡಿ ಸ್ನೇಹಿತರನ್ನು ಕರೆದು ಭಕ್ಷ್ಯಗಳ ಸವಿ ನೋಡುತ್ತಿದ್ದ. ಒಂದು ದಿನ ಆತ ದೊಡ್ಡ ಔತಣ ಕೂಟವನ್ನೇರ್ಪಡಿಸಿದ್ದ. ಒಳ್ಳೊಳ್ಳೆ ತಿಂಡಿಗಳನ್ನು ಮಾಡಲು ಅಡಿಗೆಯವರಿಗೆ ಹೇಳಿದ. ಆದರೆ ಮೀನಿನ ಅಡಿಗೆ ಮಾಡಲು ಒಳ್ಳೆ ಮೀನುಗಳು ಅವನಿಗೆ ಸಿಗಲಿಲ್ಲ. ಆಗ ಯಾರು ಉತ್ತಮವಾದ ಮೀನುಗಳನ್ನು ತಂದು ಕೊಡುತ್ತಾರೋ ಅವರಿಗೆ ಒಳ್ಳೆಯ ಬಹುಮಾನ ಕೊಡುತ್ತೇನೆ ಎಂದು ಎಲ್ಲ ಕಡೆ ಸಾರಿದರು ಮತ್ತು ಇದರ ಜೊತೆ ಮೀನಿನ ಬೆಲೆನೂ ಕೊಡುತ್ತೇನೆ ಎಂದು ಹೇಳಿದ. ಶ್ರೀಮಂತನ ಕೋರಿಕೆ ಏನೆಂದು ತಿಳಿದು ಒಬ್ಬ ಬೆಸ್ತನು ನದಿಯ ಬಳಿಗೆ ಹೋಗಿ ಒಂದು ದೊಡ್ಡ ಮೀನನ್ನು ಹಿಡಿದು ತಂದ. ಶ್ರೀಮಂತನ ಮನೆಯ ಒಳಗೆ ಹೋಗುವಾಗ ಬಾಗಿಲು ಕಾಯುವವನು ಅವನನ್ನು ಒಳಗೆ ಹೋಗಲು ಬಿಡುವುದಿಲ್ಲ. ಆಗ ಬೆಸ್ತ ತನ್ನನ್ನು ಒಳಗೆ ಹೋಗಲು ಬಿಡಿ ಎಂದು ಕೇಳಿಕೊಂಡ. ಆಗ ಬಾಗಿಲು ಕಾಯುವವನು ಬಿಡುತ್ತೇನೆ, ಆದರೆ ನನ್ನ ಯಜಮಾನ ನಿನಗೆ ಏನು ಬಹುಮಾನ ಕೊಡುತ್ತಾನೋ ಅದರಲ್ಲಿ ನನಗೆ ಅರ್ಧ ಪಾಲು ಕೊಡಬೇಕು ಎಂದು ಹೇಳಿದ. ಈ ಷರತ್ತು ಒಪ್ಪೋದಾದರೆ ನಿನಗೆ ಒಳಗೆ ಬಿಡುತ್ತೇನೆ ಎಂದು ಹೇಳಿದ. ಇದಕ್ಕೆಲ್ಲ ಬೆಸ್ತನು ಒಪ್ಪಿಕೊಂಡು ಮನೆಯ ಒಳಗೆ ಹೋಗುತ್ತಾನೆ. ಬೆಸ್ತನು ತಂದಿರುವ ದೊಡ್ಡ ಮೀನನ್ನು ನೋಡಿ ಶ್ರೀಮಂತನು ಸಂತೋಷಪಟ್ಟು ತನ್ನ ಸೇವಕನನ್ನು ಕರೆದು ಅವನಿಗೆ ಅಪಾರ ಹಣವನ್ನು ಕೊಡಲು ಹೇಳಿದ. ಆಗ ಬೆಸ್ತನು, ಸ್ವಾಮಿ, ನನಗೆ ಯಾವ ಹಣವೂ ಬೇಡ, ನೀವು ಮೀನು ತಂದವರಿಗೆ ಬಹುಮಾನ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಬಹುಮಾನವಾಗಿ ನನ್ನ ಬೆನ್ನಿನ ಮೇಲೆ 100 ಚಾವಟಿ ಏಟು ಹೊಡೆಯಿರಿ ಎಂದು ಹೇಳಿದ. ಎಲ್ಲೋ ಹುಚ್ಚನಿರಬೇಕು ಈ ಬೇಸ್ತ ಎಂದು ಶ್ರೀಮಂತ ಅವನು ಹೇಳಿದ ಬಹುಮಾನವನ್ನು ಕೊಟ್ಟರೆ ಆಯಿತು ಎಂದು ತನ್ನ ಸೇವಕರಿಗೆ ಹೇಳಿ ಬೆಸ್ತನಿಗೆ 100 ಏಟು ಹೊಡೆಯಿರಿ ಎಂದು ಆಜ್ಞೆ ಮಾಡಿದ. ಸೇವಕರು ಬಂದು ಬೆಸ್ತನಿಗೆ ಹೊಡೆಯಲು ಪ್ರಾರಂಭಿಸಿದರು. 50 ಏಟು ಬೀಳುತ್ತಿದ್ದಂತೆ ಬೆಸ್ತ, ನಿಲ್ಲಿ ನಿಲ್ಲಿ, ಉಳಿದ 50 ಏಟುಗಳನ್ನು ಈ ಮನೆ ಬಾಗಿಲು ಕಾಯುವವನಿಗೆ ಹೊಡೆಯಿರಿ, ಏಕೆಂದರೆ ನನಗೇನು ಬಹುಮಾನ ಕೊಡುತ್ತಾರೋ ಅದರ ಅರ್ಧ ಪಾಲನ್ನು ಅವನಿಗೆ ಕೊಡುವ ಷರತ್ತಿನ ಮೇಲೆ ನನ್ನನ್ನು ಒಳಗೆ ಬಿಟ್ಟಿದ್ದಾನೆ ಎಂದು ಹೇಳಿದ. ಶ್ರೀಮಂತನಿಗೆ ಬೆಸ್ತನ ಮಾತುಗಳು ಕೇಳಿ ಆಶ್ಚರ್ಯವಾಯಿತು. ಬೆಸ್ತ ಹೇಳಿದ್ದನ್ನು ಕೇಳಿ ತಿಳಿದುಕೊಂಡ ಕೂಡಲೇ ಬಾಗಿಲು ಕಾಯುತ್ತಿದ್ದವನನ್ನು ಕರೆಸಿ 50 ಚಾವಟಿ ಏಟು ಹೊಡೆಸಿ ಅವನನ್ನು ಕೆಲಸದಿಂದ ತೆಗೆದುಹಾಕಿದ. ಬೆಸ್ತನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ 1/2 ಹಣ ಕೊಟ್ಟು ಗೌರವಿಸಿ ಕಳುಹಿಸಿದ. ಬೆಸ್ತ ಆ ಹಣದಿಂದ ಸುಖವಾಗಿ ಜೀವನ ನಡೆಸದ. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಕತೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಕೇಳೋಣ. ನಮಸ್ತೆ.